ಬೀದರ್ ನಗರದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವಂತಹ ದಕ್ಷಿಣ ಭಾರತದ ಸುಪ್ರಸಿದ್ಧ ದೇವಾಲಯವಾದ ರೇಜಂತಲ್ನ ಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ ತನ್ನದೇ ಆದ ಇತಿಹಾಸವಿದೆ. ರೇಜಂತಲ್ ವಿನಾಯಕ ಉದ್ಭವ ಮೂರ್ತಿಯಾಗಿದ್ದು ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯದ ಗಡಿ ಭಾಗದ ಜನರ ಇಷ್ಟಾರ್ಥಗಳನ್ನು ಕರುಣಿಸುವ ಇಷ್ಟದ ದೈವವಾಗಿದೆ. ಶ್ರೀ ಸಿದ್ಧಿ ವಿನಾಯಕನ ದೇವಸ್ಥಾನ ಸ್ಥಾಪನೆಯಾಗಿ 224 ವರ್ಷಗಳಾದ ಕಾರಣ ಶ್ರೀ ಸಿದ್ಧಿ ವಿನಾಯಕ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಜನವರಿ 1ರಿಂದ 3 ದಿನಗಳ ಕಾಲ ಗಣಪತಿ ಹವನ, ಶತಚಂಡಿ ಹವನ ಮತ್ತು ಪೂರ್ಣಹುತಿ ಹಾಗೂ ಮಹಾಪ್ರಸಾದ ಮತ್ತು ಜನವರಿ 4ರಂದು ಸಾಮೂಹಿಕ ಕಲ್ಯಾಣ ಮಹೋತ್ಸವ ಹಮ್ಮಿಕೊಳ್ಳಲಾಯಿತು. ಪ್ರತಿನಿತ್ಯ ನೂರಾರು ಜನ ಭಕ್ತಾದಿಗಳು ಗಣಪತಿ ಹವನ, ಶತಚಂಡಿ ಹವನದಲ್ಲಿ ಭಾಗಿಯಾಗಿದ್ದರು ಹಾಗೂ ಈ 3 ದಿನಗಳ ಕಾರ್ಯಕ್ರಮದಲ್ಲಿ 30,000ಕ್ಕೂ ಹೆಚ್ಚು ಜನ ಗಣೇಶನ ದರ್ಶನ ಪಡೆದು ಮಹಾಪ್ರಸಾದವನ್ನು ಸೇವಿಸಿದರು. ಶ್ರೀ ಸಿದ್ಧಿ ವಿನಾಯಕ 224ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಕುರಿತು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಶ್ರೀ ಸಿದ್ಧಿ ವಿನಾಯಕ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಅಶೋಕ್ ರೇಜಂತಲ್, ಪ್ರತಿ ವರ್ಷದಂತೆ ಈ ವರ್ಷವೂ ಸಿದ್ಧಿ ವಿನಾಯಕ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಸಿದ್ಧಿ ವಿನಾಯಕ ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂತಹ ದೇವರನ್ನ ಯಾರು ಪ್ರತಿಷ್ಠಾಪನೆ ಮಾಡಿಲ್ಲ ಹಾಗೂ ಯಾರು ಕೂಡ ಕೆತ್ತನೆ ಕೂಡ ಮಾಡಿಲ್ಲ. ಇದು ಉದ್ಭವ ಮೂರ್ತಿಯಾಗಿದೆ. ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನೆರೆಯ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣದ ಭಕ್ತರು ಆಗಮಿಸುವಂತಹ ಸಾಧ್ಯತೆ ಇದೆ. ಒಟ್ಟು 50,000ಕ್ಕೂ ಅಧಿಕ ಭಕ್ತರು ಬರುವಂತಹ ಸಾಧ್ಯತೆ ಇದೆ ಅಂತ ಅವರು ತಿಳಿಸಿದ್ದಾರೆ. ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ರೇಜಂತಲ್ ಇದು ಗಡಿಭಾಗದಲ್ಲಿ ಕರ್ನಾಟಕ ಮತ್ತು ಆಂಧ್ರದ ಸಮೀಪದಲ್ಲಿ ಗುಡಿಯನ್ನು ಸ್ವಯಂಭೂವಾಗಿ ಹುಟ್ಟಲಾಗಿದೆ. ಈ ದೇವಾಲಯವು ಸೌತ್ ಫೇಸ್ ಆಗಿದ್ದು ಮತ್ತು ಪೈಲೆ ಮೊದಲು ಚಿಕ್ಕ ಇತ್ತು, 2.5 ಫೀಟು, ಇವಾಗ ಬೆಳೀತಾ 5.5 ಫೀಟು ಆಗಿದೆ. ಅಲ್ಲದೆ ಪ್ರತಿ ವರ್ಷ ಇಲ್ಲಿ ಜನ್ಮೋತ್ಸವ ಆಚರಿಸಲಾಗುತ್ತದೆ. ಇಲ್ಲಿನ ಎಲ್ಲ ಜನಗಳು ಪ್ರತಿ ವರ್ಷ ಜನ್ಮೋತ್ಸವ ಮತ್ತು ಲಕ್ಷ ಹೂವು ಅಲಂಕಾರ ಮತ್ತು ಚಂಡಿ ಯಜ್ಞ, ಗಣಯಜ್ಞ, ಕಲ್ಯಾಣೋತ್ಸವ ಈ ರೀತಿಯಲ್ಲಿ 5 ದಿವಸ ಆಚರಣೆಯನ್ನು ಮಾಡಲಾಗುತ್ತದೆ. ಇಲ್ಲಿ ಎಲ್ಲ ಭಕ್ತಾದಿಗಳು ಇಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಯಜಮಾನಗಳಾಗಿ ಪಾಲ್ಗೊಂಡು ಎಲ್ಲ ವಿಜೃಂಭಣೆಯಿಂದ ಪ್ರತಿದಿನ 250ರಿಂದ 300 ದಂಪತಿಗಳು ಯಜ್ಞದಲ್ಲಿ ಭಾಗವಹಿಸಿ ಪೂಜೆಯನ್ನು ಮಾಡಿ ಜುಂಬಲಿಂದ ಯಜ್ಞ ಕಾರ್ಯಕ್ರಮವನ್ನು ನಡೆಯಲಾಗುತ್ತದೆ. ಅಲ್ಲದೆ ಈ ಯಜ್ಞದಿಂದ ಇಲ್ಲಿ 500 ಕಿಲೋಮೀಟರ್ ಸರೌಂಡಿನಲ್ಲಿ ಎಲ್ಲರಿಗೆ ಪ್ರತಿಯೊಬ್ಬ ಪ್ರಜೆಗಳಿಗೆ ಅವ್ರದ್ದು ಇಚ್ಛಾ ಕಾಮನೆಗಳೆಲ್ಲ ತೊಂದರೆಗಳೆಲ್ಲ ನಿವಾರಣೆಯಾಗಿ ಇಚ್ಛಾ ಕಾಮನೆಗಳೆಲ್ಲ ನೆರವೇರಿಸಿ ದೇವರು ಆಶೀರ್ವದಿಸುತ್ತಾನೆ. ಮತ್ತು ಇಲ್ಲಿ ದಾಸೋಹ ಬಹಳ ದೊಡ್ಡದಾಗಿ ನಡೀತದೆ. ಪ್ರತಿದಿನ 7-8 ಸಾವಿರ ಜನ ದಾಸೋಹವನ್ನು ನಡೆಯುತ್ತದೆ 4 ದಿವಸ. ಈ ರೀತಿ ಪ್ರತಿ ವರ್ಷವನ್ನು ಜರುಗಲಾಗುತ್ತದೆ. ಸಿದ್ಧಿವಿನಾಯಕ ಇದು ಭಾಳ ಮಹತ್ವದ್ದು, ಸೌತ್ ಫೇಸ್ ಇದ್ದು ಭಾಳ ಪವರ್ಫುಲ್ಲು. ಎಲ್ಲರದು ಮನೋಕಾಮನೆಗಳೆಲ್ಲ ದೇವರು ನಿವಾರಣೆ ಮಾಡಿ ನೆರವೇರಿಸಿ ಅವರಿಗೆ ಆಶೀರ್ವದಿಸುತ್ತಾನೆ. 2025 ಜನ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈಗ 3 ದಿವಸ ಆಯಿತು. 3 ದಿವಸದಿಂದ ಇವತ್ತು ಫಸ್ಟ್ ದಿನ, ಇನ್ನೂ 2 ದಿವಸ ಕಾರ್ಯಕ್ರಮ ಇದೆ. ಆಯ್ತಂದರೆ ಎಲ್ಲ భక్తాదిಗಳು ಎಲ್ಲ ಬಂದು ಚೆನ್ನಾಗಿ దర్శన ಮಾಡಿ ಎಲ್ಲ ఇది ಮಾಡ್ಬೋದು. రేజంతల్ కంచి కామకోటి పీఠం వారి ఈ యొక్క దేవస్థానం 225 సంవత్సరాల క్రితం ఇక్కడ వెలసింది. స్వయంభుగా సిద్ధి వినాయకుడు వెలిచాడు. అప్పటి నుంచి ఈ యొక్క వినాయకుడు పెరుగుతూ ఈరోజు 5.5 అడుగులకు పెరిగాడు. ఇక్కడ చిన్న మందిరం ఉండే, ఇప్పుడు గత 25 సంవత్సరాలను కంచిపీఠంకి ఇచ్చిన తర్వాత మా యొక్క ట్రస్ట్ తరఫున ఇక్కడ అన్ని కార్యక్రమాలు రాజగోపురము మరియు డైనింగ్ హాల్ మరియు యజ్ఞశాల మరియు గెస్ట్ హౌస్ మరియు స్వర్ణ అర్ధమంటపము ఇలా అన్ని కార్యక్రమాలు ఇక్కడ చేయడం జరిగింది. ದೇವತಾ ಟ್ರಸ್ಟ್ ಮಂದಿರ್ಲಿಂದ ಇದು 225 ವರ್ಷದ ಉದ್ಭವ ಆಗಿಂದ ಭಗವಂತನ ಒಂದು ಬರ್ಡೇ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕುಟುಂಬಂದಿ ಭಗವಂತಂದ ಹವನ ಮತ್ತು ದರ್ಶನ ಮಾಡ್ಕೊಂಡಿವ್ರಿ. ನಾವು ಬರೋದು 20 ವರ್ಷ. ಏನು ಸಿದ್ಧಿ ವಿನಾಯಕ ಭಗವಂತಂದು ಏನು ಸ್ಪೆಷಲ್, ಎಲ್ಲನೇ ಸ್ಪೆಷಲ್ ಇವ್ರದೇ ರೀ. ಏನದ ಇಲ್ಲಿ ಸ್ವಯಂಭೂರ ರೀ, ಇವರು ಯಾರು ಸ್ಥಾಪನೆ ಮಾಡಿದ್ದಲ್ಲ. ಸ್ವಯಂಭೂ ಭಗವಾನ್ ವಿರಾಜಮಾನ್ ಇಷ್ಟು ಡೆವಲಪ್